ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ. ಇವತ್ತು ನುಗ್ಗೆಕಾಯಿನ ಯೂಸ್ ಮಾಡಿ ಹೇಗೆ ನುಗ್ಗೆಕಾಯಿ ಚಾಪ್ಸ್ನ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾರೆಲ್ಲ ನಾನ್ ವೆಜ್ನ ಯೂಸ್ ಮಾಡಲ್ವೋ ಅವರು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೇ ಇರುತ್ತೆ, ಸ್ಪೈಸಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕಡಲೆಬೀಜ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಸಣ್ಣದಾಗಿ ಪೀಸಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಸೋಂಪು ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಸ್ಪೈಸಸ್ಸು ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ, ಹಾಗೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ನ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇಗೆ ನಾವು ಇದನ್ನು ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಳ್ಳೋಣ. ಆ ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ಆಯಿಲ್ನ ಹಾಕ್ಕೊಳ್ಳಿ. 1-2 ಟೀ ಸ್ಪೂನ್ ಹಾಕ್ಕೊತಿದ್ದೀನಿ. ಅದು ಲೋ ಫ್ಲೇಮಲ್ಲೇ ಇರಲಿ. ನಂತರ ಅದಕ್ಕೆ ನಾವು ನುಗ್ಗೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಆ ನುಗ್ಗೆಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ನುಗ್ಗೆಕಾಯಿನ ಹಾಕ್ಕೊಳ್ಳಿ. ನುಗ್ಗೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಯಾರೆಲ್ಲ ಶುಗರ್ ಪೇಷಂಟ್ಗಳಿರ್ತಾರೋ ಅವರು ಇದನ್ನು ಯೂಸ್ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ನುಗ್ಗೆಕಾಯಿ ಸ್ವಲ್ಪ ಫ್ರೈ ಆಗಲಿ. ನಂತರ ಆಲೂಗೆಡ್ಡೆ ಕೂಡ, ನಾನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಆಲೂಗೆಡ್ಡೆ, ನುಗ್ಗೆಕಾಯಿ ಎರಡು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅದು ಸ್ವಲ್ಪ ಬಿಸಿ ಆದ ನಂತರ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆನಲ್ಲೇ ಅದೆರಡು ರೋಸ್ಟ್ ಆಗಬೇಕು. ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಡ್ಬಿಡಿ. ನಂತರ ನೀರನ್ನು ಸೇರಿಸ್ಕೊಳ್ಳಿ. ಅದು ಸ್ವಲ್ಪ ಕುದೀತಾ ಇರಲಿ. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಮತ್ತೊಂದು ಪ್ಯಾನ್ ಇಟ್ಕೊಳ್ಳೋಣ. ಆ ಪ್ಯಾನಿಗೆ ಕಡಲೆಬೀಜ ನಾವೇನು ಇಟ್ಕೊಂಡಿದ್ವಿ ಅಲ್ಲ, ಆ ಕಡಲೆಬೀಜನ ಸೇರಿಸ್ಕೊಳ್ಳೋಣ. ಕಡಲೆಬೀಜ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆಗಲಿ. ಸೈಡ್ಗೆ ಇಟ್ಕೊಂಡು ಹಾಗೆ ಅದೇ ಪ್ಯಾನಿಗೆ ಮತ್ತೆ ಆಯಿಲ್ ಹಾಕ್ಕೊಂಡು ನಾವೇನು ಮಸಾಲೆ ಪದಾರ್ಥಗೆ ಏನೇನು ರೆಡಿ ಮಾಡ್ಕೊಂಡಿದ್ವಿ ಅಲ್ಲ, ಅದೆಲ್ಲನೂ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ ಕೂಡ ಒಂದೊಂದು ಹಾಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಸಾಲೆನ ಹುರಿದು ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ. ಯಾವುದೇ ಅಡುಗೆ ಮಾಡಬೇಕಿದ್ರೂ ಅಷ್ಟೇ, ಮಸಾಲೆನ ಡೈರೆಕ್ಟಾಗಿ ನೀವು ರುಬ್ಬೋದ್ರಿಂದ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ತೆಂಗಿನ ತುರಿನೂ ಹಾಕ್ಕೊಳ್ಳೋಣ. ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗಲಿ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಏನು ಮಸಾಲೆಗೆ ಏನು ಇಟ್ಕೊಂಡಿದ್ವಿ ಅದೆಲ್ಲ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆಗಲಿ. ಗಸಗಸೆ ಹಾಕ್ಕೊಳ್ಳೋಣ. ಇದಕ್ಕೆ ಎಳ್ಳು ಕೂಡ ಯೂಸ್ ಮಾಡ್ಬೋದು, ಬಿಳಿ ಎಳ್ಳನ್ನು ಯೂಸ್ ಮಾಡ್ಬೋದು. ನಾನು ಇವಾಗ ಸಮ್ಮರ್ ಇದೆ, ತುಂಬ ಬಿಸಿಲಿರೋ ಕಾರಣ ಅದು ಹೀಟ್ ಆಗುತ್ತೆ ಬಾಡಿಗೆ, ಹಾಗಾಗಿ ನಾನು ಎಳ್ಳನ್ನು ಯೂಸ್ ಮಾಡಿಲ್ಲ. ನಾನು ಕಡಲೆಬೀಜ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮತ್ತೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಳ್ಳೋಣ. ಅದಕ್ಕೆ ಏನು ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಮೇಥಿ ಪೌಡರ್ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆದ ನಂತರ ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಿ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಿ. ಹಾಗೆಯೇ ಮಸಾಲ ಪದಾರ್ಥ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಕೂಡ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಅದು ಒಳ್ಳೆ ಘಮ ಬರ್ತಾ ಇರುತ್ತೆ. ಆ ಮಸಾಲೆ ಹಾಕಿದ ತಕ್ಷಣವೇ ಅದು ಒಂಥರ ಟೆಕ್ಸ್ಚರ್, ಸ್ಮೆಲ್ಲೇ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಪೈಸಸ್ ಏನು ಹಾಕ್ಕೊಂಡಿದ್ದೆ ಅದು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳೋಣ. ನಾವು ಆಲ್ರೆಡಿ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಬೇಯಬೇಕಿದ್ರೂ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ವಿ, ಹಾಗಾಗಿ ನೋಡಿ ಹಾಕ್ಕೊಳ್ಳೋಣ. ಮತ್ತು ನಿಮಗೆ ನೀರು ಎಷ್ಟು ಬೇಕೋ ಅದನ್ನು ನೋಡಿ ಹಾಕಿ. ನಾನು ಇಡ್ಲಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿಬಿಟ್ಟು ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಎಲ್ಲ ಥರನೂ ಯೂಸ್ ಮಾಡ್ಬೋದು. ಚಪಾತಿ, ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ.
ಸ್ವಲ್ಪ ಲಿಡ್ಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ. ನೋಡಿ ಇವಾಗ ಎಷ್ಟು ಒಳ್ಳೆ ಘಮ ಬರ್ತಾ ಇದೆ. ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.